ಹತ್ಯೆ ಯತ್ನ ಯಾಕೆ? ಅಮೆರಿಕದ ರಾಜಕೀಯ ಹಿಂಸಾಚಾರದ ಸಂಪೂರ್ಣ ಇತಿಹಾಸ. ಯಾರೆಲ್ಲ ಬಲಿಯಾದ್ರೂ ಜಾಗತಿಕ ರಾಜಕೀಯವೇ ಹೇಗೆ ಕಂಪಿಸಿತು? ಅಮೆರಿಕದಲ್ಲಿ ಮತ್ತೊಮ್ಮೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ಯೆ ಯತ್ನ ನಡೆದಿದೆ. ಅಧ್ಯಕ್ಷೀಯ ಚುನಾವಣೆ ಪ್ರಚಾರದ ಸಮಯದಲ್ಲೂ ಟ್ರಂಪ್ ಮೇಲೆ ಗುಂಡು ಹಾರಿಸಲಾಗಿತ್ತಾದ್ರೂ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ರು. ಅಮೆರಿಕದಲ್ಲಿ ರಾಜಕೀಯ ಹಿಂಸಾಚಾರ ಇಂದು ನೆನ್ನೆಯದೇನಲ್ಲ. ಇದಕ್ಕೆ ದೀರ್ಘ ಇತಿಹಾಸವೇ ಇದೆ. ಈ ಹಿಂದೆಯೂ ಯುಎಸ್ನ ಹಲವು ಅಧ್ಯಕ್ಷರ ಹತ್ಯಾಯತ್ನ ನಡೆದಿದೆ. ಕೆಲವರ ಮೇಲೆ ಹತ್ಯೆಯೂ ನಡೆದಿದೆ. ಯಾವಾಗೆಲ್ಲ ಅಂತಹ ಪ್ರಯತ್ನಗಳು ನಡೆದ್ವು, ಯಾರೆಲ್ಲ ಬಲಿಯಾದ್ರು, ಇದರಿಂದ ಅಮೆರಿಕ ಮಾತ್ರವಲ್ಲ ಜಾಗತಿಕ ರಾಜಕೀಯವೇ ಹೇಗೆ ಕಂಪಿಸಿತು, ಇಲ್ಲಿದೆ ವಿವರ. ಅತ್ಯಂತ ಬಲಿಷ್ಠ ಪ್ರಜಾಪ್ರಭುತ್ವ ಎಂಬ ಹೆಗ್ಗಳಿಕೆ ಹೊಂದಿರುವ ಅಮೆರಿಕ ಸಂಯುಕ್ತ ಸಂಸ್ಥಾನದ ಇತಿಹಾಸವು ಅಧ್ಯಕ್ಷೀಯ ಹತ್ಯೆಗಳ ಕರಾಳ ಛಾಯೆಯನ್ನು ಹೊಂದಿದೆ. ಇದುವರೆಗೆ ಅಮೆರಿಕದ ಇತಿಹಾಸದಲ್ಲಿ ಒಟ್ಟು 4 ಅಧ್ಯಕ್ಷರು ಅಧಿಕಾರಾವಧಿಯಲ್ಲಿದ್ದಾಗಲೇ ಹತ್ಯೆಗೀಡಾಗಿದ್ದಾರೆ. ಪ್ರತಿಯೊಂದು ಘಟನೆಯೂ ಅಮೆರಿಕದ ರಾಜಕೀಯ ದಿಕ್ಕನ್ನು ಬದಲಿಸಿದೆ. ಅಮೆರಿಕದ ಇತಿಹಾಸದಲ್ಲಿ ಈ ಅಧ್ಯಕ್ಷರ ಆಯಾ ಕಾಲಘಟ್ಟದ ಸಿದ್ಧಾಂತಗಳ ನಡುವಿನ ಸಂಘರ್ಷದ ಫಲಶ್ರುತಿಗಳಾಗಿವೆ. ಈ ಹತ್ಯೆಗಳು ರಾಜಕೀಯದಲ್ಲಿ ಇಂದಿಗೂ ಸದ್ದು ಮಾಡುತ್ತಲೇ ಇರುತ್ತವೆ. ಪ್ರತಿ ಹತ್ಯೆಯ ನಂತರ ಅಧಿಕಾರಕ್ಕೆ ಬಂದವರು ಹೊಸ ರೀತಿಯ ಕಾನೂನುಗಳನ್ನು ತಂದರು. ಉದಾಹರಣೆಗೆ ಲಿಂಕನ್ ನಂತರದ ಪುನರ್ನಿರ್ಮಾಣ ಅಥವಾ ವಿಲಿಯಂ ಮೆಕಿಸ್ಲಿ ನಂತರದ ರೂಸ್ವೆಲ್ಟ್ ಸುಧಾರಣೆಗಳು. ಅಮೆರಿಕದ ರಾಜಕೀಯ ಇತಿಹಾಸದಲ್ಲೇ ಮೊದಲ ದಾಖಲಿತ ಹತ್ಯೆಯತ್ನ ನಡೆದದ್ದು ಅಧ್ಯಕ್ಷ ಆಂಡ್ರೂ ಜಾಕ್ಸನ್ ಮೇಲೆ. ಈ ಘಟನೆ 1835ರಲ್ಲಿ ನಡೆದಿದ್ದು ಅಮೆರಿಕದ ಅಧ್ಯಕ್ಷರ ಮೇಲೆ ನಡೆದ ಮೊದಲ ಅಧಿಕೃತ ಹತ್ಯಾಯತ್ನವೆಂದು ಇತಿಹಾಸದಲ್ಲಿ ದಾಖಲಾಗಿದೆ. ರಿಚರ್ಡ್ ಲಾರೆನ್ಸ್ ಎಂಬ ವ್ಯಕ್ತಿ ಈ ಕೃತ್ಯಕ್ಕೆ ಮುಂದಾಗಿದ್ದ. ಆತ 2 ಪಿಸ್ತೂಲ್ಗಳನ್ನು ಬಳಸಿ ಅಧ್ಯಕ್ಷ ಜಾಕ್ಸನ್ ಮೇಲೆ ಗುಂಡು ಹಾರಿಸಲು ಯತ್ನಿಸಿದ್ದ. ಆದರೆ ಅದೃಷ್ಟವಶಾತ್ 2 ಪಿಸ್ತೂಲ್ಗಳು ಒಂದೇ ಸಮಯದಲ್ಲಿ ಕೈಕೊಟ್ಟವು. ಗುಂಡು ಸಿಡಿಯದೆ ಹೋದ ಕಾರಣ ಜಾಕ್ಸನ್ ಪ್ರಾಣಾಪಾಯದಿಂದ ಪಾರಾದ್ರು. ಈ ಅಚ್ಚರಿಯ ಘಟನೆ ವೇಳೆ ಆಂಡ್ರೂ ಜಾಕ್ಸನ್ ಯಾವುದೇ ಭಯ ತೋರಿಸದೆ ಧೈರ್ಯದಿಂದ ಪ್ರತಿಕ್ರಿಯಿಸಿದ್ರು. ತಮ್ಮ ಕೈಯಲ್ಲಿದ್ದ ಊರುಗೋಲಿನಿಂದಲೇ ದಾಳಿಕೋರ ರಿಚರ್ಡ್ ಲಾರೆನ್ಸ್ ಮೇಲೆ ಹಲ್ಲೆ ನಡೆಸಿ ಅವನನ್ನು ಹಿಮ್ಮೆಟ್ಟಿಸಿದ್ರು. ಈ ಘಟನೆ ಅಮೆರಿಕದ ರಾಜಕೀಯ ಇತಿಹಾಸದಲ್ಲಿ ದೊಡ್ಡ ಸಂಚಲನ ಮೂಡಿಸಿತ್ತು. ಅಧ್ಯಕ್ಷರ ಭದ್ರತೆ ಕುರಿತು ಗಂಭೀರ ಚರ್ಚೆ ಆರಂಭವಾದ ಕ್ಷಣವೂ ಇದೇ ಆಗಿತ್ತು. ಅಬ್ರಹಾಂ ಲಿಂಕನ್ ಹತ್ಯೆಗೀಡಾದ ಮೊದಲ ಅಧ್ಯಕ್ಷ. ಅಮೆರಿಕದ 16ನೇ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಹತ್ಯೆಗೀಡಾದ ಮೊದಲ ಅಧ್ಯಕ್ಷರು. ಅವರು ಅಮೆರಿಕದ ಅಂತರ್ಯುದ್ಧವನ್ನು ಅಂತ್ಯಗೊಳಿಸಿ ಗುಲಾಮಗಿರಿಯನ್ನು ನಿರ್ಮೂಲನೆ ಮಾಡಿದ ಮಹಾನ್ ನಾಯಕರೆಂದು ಇತಿಹಾಸದಲ್ಲಿ ಗುರುತಿಸಿಕೊಂಡಿದ್ದಾರೆ. ದೇಶವನ್ನು ಒಗ್ಗೂಡಿಸಿ ಕಪ್ಪು ಜನಾಂಗದ ಜನರಿಗೆ ಸ್ವಾತಂತ್ರ್ಯ ನೀಡುವ ದಿಕ್ಕಿನಲ್ಲಿ ಅವರು ಮಹತ್ವದ ಹೆಜ್ಜೆ ಇಟ್ಟಿದ್ದರು. 1865ರ ಏಪ್ರಿಲ್ 14ರಂದು ವಾಷಿಂಗ್ಟನ್ ಡಿಸಿಯ ಫೋರ್ಡ್ ಥಿಯೇಟರ್ನಲ್ಲಿ ಅವರು ಅಮೆರಿಕನ್ ಕಸಿನ್ ಎಂಬ ನಾಟಕವನ್ನು ವೀಕ್ಷಿಸ್ತಾ ಇದ್ದಾಗ ಜಾನ್ ವಿಲ್ಕ್ಸ್ ಬೂತ್ ಎಂಬ ನಟ ಅವರ ತಲೆಗೆ ಹತ್ತಿರದಿಂದ ಗುಂಡು ಹಾರಿಸಿದ್ನು. ಬೂತ್ ದಕ್ಷಿಣ ರಾಜ್ಯಗಳ ಬೆಂಬಲಿಗನಾಗಿದ್ದು ಲಿಂಕನ್ ಅವರ ಗುಲಾಮಗಿರಿ ವಿರೋಧಿ ನಿಲುವು ಮತ್ತು ದಕ್ಷಿಣ ರಾಜ್ಯಗಳ ಸೋಲಿಗೆ ಕಾರಣರಾಗಿದ್ದಾರೆ ಎಂಬ ಆಕ್ರೋಶದಿಂದ ಈ ಹತ್ಯೆ ನಡೆಸಿದ್ನು. ಗಂಭೀರವಾಗಿ ಗಾಯಗೊಂಡ ಲಿಂಕನ್ ಅವರನ್ನ ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದ್ರೂ ಮುಂದಿನ ದಿನ ಅವರು ಮೃತಪಟ್ಟರು. ಅವರ ಸಾವಿನಿಂದ ಅಮೆರಿಕ ಒಬ್ಬ ದಕ್ಷ ದೂರದೃಷ್ಟಿಯ ನಾಯಕನನ್ನು ಕಳೆದುಕೊಂಡಿತ್ತು. ಇದರ ಪರಿಣಾಮವಾಗಿ ದೇಶದ ಪುನರ್ನಿರ್ಮಾಣದ ಪ್ರಕ್ರಿಯೆ ಹಿನ್ನಡೆಯಾಯಿತು ಮತ್ತು ದಕ್ಷಿಣ ರಾಜ್ಯಗಳತ್ತ ಸರ್ಕಾರದ ಧೋರಣೆ ಇನ್ನಷ್ಟು ಕಠಿಣವಾಯಿತು. ಅಮೆರಿಕದ 20ನೇ ಅಧ್ಯಕ್ಷರಾದ ಜೇಮ್ಸ್ ಎ ಗಾರ್ಫೀಲ್ಡ್ ಹತ್ಯೆ. ಅಮೆರಿಕದ 20ನೇ ಅಧ್ಯಕ್ಷರಾದ ಜೇಮ್ಸ್ ಎ ಗಾರ್ಫೀಲ್ಡ್ ಕೇವಲ 4 ತಿಂಗಳ ಮಾತ್ರ ಅಧಿಕಾರದಲ್ಲಿದ್ದರು. ಆದರೆ ಅವರ ಹತ್ಯೆ ಅಮೆರಿಕದ ರಾಜಕೀಯ ಇತಿಹಾಸದಲ್ಲಿ ದೊಡ್ಡ ತಿರುವು ತಂದ ಘಟನೆಗಳಲ್ಲಿ ಒಂದಾಗಿದೆ. 1881ರ ಜುಲೈ 2ರಂದು ವಾಷಿಂಗ್ಟನ್ನ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಕ್ಕೆ ಸಿದ್ಧರಾಗಿದ್ದ ವೇಳೆ ಚಾರ್ಲ್ಸ್ ಜಿ ಗಿಟೋ ಎಂಬ ವ್ಯಕ್ತಿ ಅವರ ಮೇಲೆ ಗುಂಡು ಹಾರಿಸಿದ್ನು. ಗುಂಡೇಟಿನಿಂದ ಗಾರ್ಫೀಲ್ಡ್ ತಕ್ಷಣ ಸಾವನ್ನಪ್ಪಲಿಲ್ಲ. ಆದರೆ ಚಿಕಿತ್ಸೆ ವೇಳೆ ವೈದ್ಯರ ನಿರ್ಲಕ್ಷ್ಯ, ಸರಿಯಾದ ವೈದ್ಯಕೀಯ ಸೌಲಭ್ಯ ಕೊರತೆ ಮತ್ತು ಸೋಂಕಿನ ಪರಿಣಾಮದಿಂದಾಗಿ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಟ್ಟಿತ್ತು. ಕೊನೆಗೆ 1881ರ ಸೆಪ್ಟೆಂಬರ್ 19ರಂದು ಅವರು ನಿಧನರಾದರು. ಗಿಟೋಗೆ ಸರ್ಕಾರದಲ್ಲಿ ರಾಯಭಾರಿಯ ಹುದ್ದೆ ಸಿಗಲಿಲ್ಲ ಎಂಬ ತೀವ್ರ ಅಸಮಾಧಾನ ಮತ್ತು ಹತಾಶೆಯಿಂದ ಈ ಕೃತ್ಯ ಎಸಗಿದ್ನು. ಅವನು ಮಾನಸಿಕವಾಗಿ ಅಸ್ವಸ್ಥನಾಗಿದ್ದ ಎನ್ನಲಾಗಿದೆ. ಗಾರ್ಫೀಲ್ಡ್ ಅವರ ಸಾವಿನ ನಂತರ ಅಮೆರಿಕದ ಸಿವಿಲ್ ಸರ್ವಿಸ್ ವ್ಯವಸ್ಥೆಯಲ್ಲಿ ಭಾರೀ ಸುಧಾರಣೆ ತರಲಾಯಿತು. ರಾಜಕೀಯ ಪ್ರಭಾವ ಬದಲು ಅರ್ಹತೆಯ ಆಧಾರದ ಮೇಲೆ ಸರ್ಕಾರಿ ಹುದ್ದೆ ನೀಡುವ ಪೆಂಡಲ್ಟನ್ ಕಾಯ್ದೆ ಜಾರಿಗೆ ಬರಲು ಈ ಘಟನೆ ಪ್ರಮುಖ ಪ್ರೇರಣೆಯಾಯಿತು. 25ನೇ ಅಧ್ಯಕ್ಷರಾದ ವಿಲಿಯಂ ಮೆಕಿನ್ಲಿ ಮೇಲೆ 1901ರ ಸೆಪ್ಟೆಂಬರ್ 6ರಂದು ಹತ್ಯೆ. ಅಮೆರಿಕದ 25ನೇ ಅಧ್ಯಕ್ಷರಾದ ವಿಲಿಯಂ ಮೆಕಿನ್ಲಿ ಅಮೆರಿಕವನ್ನ ಔದ್ಯೋಗಿಕವಾಗಿ ಬೆಳೆಸಿದ ಪ್ರಮುಖ ನಾಯಕರಲ್ಲಿ ಒಬ್ಬರು. ಅವರ ಆಡಳಿತ ಕಾಲದಲ್ಲಿ ದೇಶದಲ್ಲಿ ಆರ್ಥಿಕ ಪ್ರಗತಿ ವೇಗವಾಗಿ ನಡೆದಿತ್ತು. 1901ರ ಸೆಪ್ಟೆಂಬರ್ 6ರಂದು ನ್ಯೂಯಾರ್ಕ್ನ ಬಫಲೋ ನಗರದಲ್ಲಿ ನಡೆದ ಪ್ರದರ್ಶನವೊಂದರಲ್ಲಿ ಜನರಿಗೆ ಹಸ್ತಲಾಘವ ಮಾಡುತ್ತಿದ್ದಾಗ
ಲಿಯಾನ್ ಝೆಲೋಸ್ಕೋಜ್ ಎಂಬ ಅರಾಜಕತಾವಾದಿ ಅವರ ಮೇಲೆ ಗುಂಡು ಹಾರಿಸಿದ್ನು. ಗುಂಡೇಟಿನ ನಂತರ ತಕ್ಷಣ ಚಿಕಿತ್ಸೆ ನೀಡಲಾಯಿತಾದ್ರೂ ಅದು ಫಲಕಾರಿಯಾಗದೆ 1901ರ ಸೆಪ್ಟೆಂಬರ್ 14ರಂದು ಮೆಕೆನ್ಲೆ ಮೃತಪಟ್ಟರು. ಅಮೆರಿಕದ ರಾಜಕೀಯ ಇತಿಹಾಸದಲ್ಲಿ ಎರಡನೇ ಬಾರಿ ಹತ್ಯೆ ಯತ್ನ ನಡೆದದ್ದು ಥಿಯೋಡರ್ ರೂಸ್ವೆಲ್ಟ್ ಮೇಲೆ. 1912ರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮರು ಆಯ್ಕೆ ಬಯಸಿ ಪ್ರಚಾರ ಮಾಡುತ್ತಿದ್ದ ವೇಳೆ ಥಿಯೋಡರ್ ರೂಸ್ವೆಲ್ಟ್ ಮೇಲೆ ಗುಂಡು ಹಾರಿಸಲಾಯಿತು. ಈ ಘಟನೆ ಅಮೆರಿಕದ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ಅಚ್ಚರಿಯ ಹತ್ಯಾ ಯತ್ನಗಳಲ್ಲಿ ಒಂದಾಗಿ ಉಳಿದಿದೆ. ದಾಳಿಕೋರನು ಹಾರಿಸಿದ್ದ ಗುಂಡು ನೇರವಾಗಿ ರೂಸ್ವೆಲ್ಟ್ ಅವರ ಎದೆ ಭಾಗಕ್ಕೆ ತಗುಲಿತ್ತು. ಆದರೆ ಆಶ್ಚರ್ಯಕರ ಸಂಗತಿಯೆಂದರೆ ಅವರ ಜೇಬಿನಲ್ಲಿದ್ದ ದೀರ್ಘ ಭಾಷಣದ ಪ್ರತಿಯು ಹಾಗೂ ಕನ್ನಡಕದ ಬಾಕ್ಸ್ ಕೂಡ ಗುಂಡಿನ ವೇಗವನ್ನು ಕಡಿಮೆ ಮಾಡಿತು. ಇದರಿಂದ ಗುಂಡಿನ ಪರಿಣಾಮ ಸ್ವಲ್ಪ ಮಟ್ಟಿಗೆ ತಗ್ಗಿ ದೊಡ್ಡ ಪ್ರಾಣಾಪಾಯ ತಪ್ಪಿತು. ಗುಂಡು ತಗುಲಿದ್ದರೂ ರೂಸ್ವೆಲ್ಟ್ ಯಾವುದೇ ಆತಂಕ ತೋರಿಸದೆ ಅದೇ ವೇದಿಕೆಯಲ್ಲಿ ನಿಂತು ಹಲವು ನಿಮಿಷಗಳ ಕಾಲ ತಮ್ಮ ಭಾಷಣವನ್ನ ಮುಂದುವರೆಸಿದ್ರು. ನನ್ನನ್ನು ಕೊಲ್ಲಲು ಇದಕ್ಕಿಂತ ಹೆಚ್ಚು ಬೇಕು ಎಂಬ ಧೈರ್ಯದ ಸಂದೇಶವನ್ನು ಅವರು ಅಂದು ಜಗತ್ತಿಗೆ ತೋರಿಸಿದ್ರು. ಬಳಿಕ ಮಾತ್ರ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದ್ರು. ಈ ಘಟನೆ ಇಂದಿಗೂ ಅವರ ಧೈರ್ಯ ಮತ್ತು ಅಸಾಧಾರಣ ಮನೋಬಲದ ಉದಾಹರಣೆಯಾಗಿ ನೆನಪಾಗುತ್ತೆ. ಅಧ್ಯಕ್ಷ ಜಾನ್ ಎಫ್ ಕೆನಡಿ ಹತ್ಯೆ ಅಮೆರಿಕದ ಇತಿಹಾಸದಲ್ಲಿ ಅತ್ಯಂತ ಚರ್ಚಿತ ಮತ್ತು ರಹಸ್ಯಮಯ ಹತ್ಯೆ ಎಂದರೆ 35ನೇ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅವರದ್ದು. ಯುವ ನಾಯಕನಾಗಿ ಹೊಸ ಚಿಂತನೆಗಳೊಂದಿಗೆ ದೇಶವನ್ನ ಮುನ್ನಡೆಸುತ್ತಿದ್ದ ಕೆನಡಿ ಜನರಲ್ಲಿ ಅಪಾರ ಜನಪ್ರಿಯತೆ ಹೊಂದಿದ್ರು. 1963ರ ನವೆಂಬರ್ 22ರಂದು ಟೆಕ್ಸಾಸ್ನ ಡಲ್ಲಾಸ್ನಲ್ಲಿ ತೆರೆದ ಕಾರಿನಲ್ಲಿ ಮೆರವಣಿಗೆ ಹೋಗುತ್ತಿದ್ದಾಗ ಜನಸಂದಣಿಯ ನಡುವೆಯೇ ಅವರ ಮೇಲೆ ಗುಂಡು ಹಾರಿಸಲಾಯಿತು. ಈ ದಾಳಿ ಕೇವಲ ಅಮೆರಿಕವನ್ನಷ್ಟೇ ಅಲ್ಲ, ಇಡೀ ಜಗತ್ತನ್ನೇ ನಡುಗಿಸಿತು. ಲೀ ಹಾರ್ವೆ ಒಸ್ವಾಲ್ಡ್ ಈ ಹತ್ಯೆ ನಡೆಸಿದನೆಂದು ಅಧಿಕೃತವಾಗಿ ಹೇಳಲಾಯಿತು. ಆದರೆ ಕೆನಡಿ ಹತ್ಯೆಯ ನಿಜವಾದ ಕಾರಣ ಇಂದಿಗೂ ನಿಗೂಢವಾಗಿಯೇ ಉಳಿದಿದೆ. ಶೀತಲ ಸಮರದ ಕಾಲಘಟ್ಟದಲ್ಲಿ ಕೆನಡಿ ಅವರ ಉದಾರವಾದಿ ನಿಲುವುಗಳು, ಕ್ಯೂಬಾ ಮತ್ತು ಸೋವಿಯತ್ ಒಕ್ಕೂಟದ ವಿಚಾರದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಹಲವರಿಗೆ ಇಷ್ಟವಾಗಿರಲಿಲ್ಲ ಎನ್ನಲಾಗುತ್ತೆ. ಅಧ್ಯಕ್ಷ ರೊನಾಲ್ಡ್ ರೇಗನ್ ಮೇಲೆ ನಡೆದ ಹತ್ಯಾಯತ್ನ 1981ರಲ್ಲಿ ಅಮೆರಿಕದ ಅಧ್ಯಕ್ಷ ರೊನಾಲ್ಡ್ ರೇಗನ್ ಮೇಲೆ ನಡೆದ ಹತ್ಯಾಯತ್ನವು ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಜಾನ್ ಹಿಂಕ್ಲಿ ಜೂನಿಯರ್ ಎಂಬ ಮನೋರೋಗಿ ಹಾಲಿವುಡ್ ನಟಿ ಜೋಡಿ ಫೋಸ್ಟರ್ ಅವರ ಗಮನ ಸೆಳೆಯುವ ವಿಚಿತ್ರ ಉದ್ದೇಶದಿಂದ ರೇಗನ್ ಮೇಲೆ ಗುಂಡು ಹಾರಿಸಿದ್ನು. ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದ ಈ ದಾಳಿಯಲ್ಲಿ ರೇಗನ್ ಗಂಭೀರವಾಗಿ ಗಾಯಗೊಂಡರು. ಗುಂಡು ಅವರ ಎದೆ ಭಾಗಕ್ಕೆ ತಗುಲಿ ಪರಿಸ್ಥಿತಿ ಗಂಭೀರವಾಗಿದ್ದರೂ ತಕ್ಷಣ ಚಿಕಿತ್ಸೆ ನೀಡಿದ ಪರಿಣಾಮ ಅವರು ಬದುಕುಳಿದ್ರು. ಅತಿ ಹೆಚ್ಚು ಬಾರಿ ಹತ್ಯೆ ಯತ್ನಗಳು ಹಾಗೂ ಭದ್ರತಾ ಬೆದರಿಕೆಗಳನ್ನು ಎದುರಿಸಿದ ನಾಯಕ ಡೊನಾಲ್ಡ್ ಟ್ರಂಪ್. ಆಧುನಿಕ ಅಮೆರಿಕದ ರಾಜಕೀಯ ಇತಿಹಾಸದಲ್ಲೇ ಅತಿ ಹೆಚ್ಚು ಬಾರಿ ಹತ್ಯೆ ಯತ್ನಗಳು ಹಾಗೂ ಭದ್ರತಾ ಬೆದರಿಕೆಗಳನ್ನು ಎದುರಿಸಿದ ನಾಯಕರಲ್ಲಿ ಡೊನಾಲ್ಡ್ ಟ್ರಂಪ್ ಪ್ರಮುಖರು. ಕಳೆದ ಕೆಲವು ವರ್ಷಗಳಲ್ಲಿ ಅವರ ವಿರುದ್ಧ ಗಂಭೀರ ದಾಳಿಗಳು ಮತ್ತು ಸಂಚುಗಳು ಬೆಳಕಿಗೆ ಬಂದಿವೆ. 2026ರ ಫೆಬ್ರವರಿಯಲ್ಲಿ ಶಸ್ತ್ರಸಜ್ಜಿತನಾಗಿದ್ದ 21 ವರ್ಷದ ಯುವಕನೊಬ್ಬ ಟ್ರಂಪ್ ಅವರ ಫ್ಲೋರಿಡಾದ ಮಾರ್ ಎ ಲಾಗೋ ನಿವಾಸದ ಆವರಣಕ್ಕೆ ನುಗ್ಗಿದ್ದ. ಭದ್ರತಾ ಸಿಬ್ಬಂದಿ ತಕ್ಷಣ ಗುಂಡು ಹಾರಿಸಿ ಆತನನ್ನ ಹತ್ಯೆ ಮಾಡಿದ್ರು. 2025ರ ಆಗಸ್ಟ್ನಲ್ಲಿ ಟ್ರಂಪ್ ಅವರ ವರ್ಜೀನಿಯಾ ಗಾಲ್ಫ್ ಕ್ಲಬ್ಗೆ ವ್ಯಕ್ತಿಯೊಬ್ಬ ಲೋಡ್ ಮಾಡಿದ್ದ ಗನ್ನೊಂದಿಗೆ ಪ್ರವೇಶಿಸಲು ಯತ್ನಿಸಿದ್ದ. 2024ರ ಸೆಪ್ಟೆಂಬರ್ನಲ್ಲಿ ಟ್ರಂಪ್ ಗಾಲ್ಫ್ ಆಡುತ್ತಿದ್ದಾಗ ರೈಫಲ್ ಹಿಡಿದ ಪೊದೆಯಲ್ಲಿ ಅಡಗಿದ್ದ ರಯಾನ್ ವೆಸ್ಲಿ ರೌತ್ ಎಂಬಾತನನ್ನ ಭದ್ರತಾ ಸಿಬ್ಬಂದಿ ಪತ್ತೆ ಹಚ್ಚಿ ಬಂಧಿಸಿದ್ರು. ಟ್ರಂಪ್ ಹತ್ಯೆಗೆ ಸಂಚು ರೂಪಿಸಿದ್ದ ಆರೋಪದಲ್ಲಿ ಆತನಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿತು. ಅದೇ ವರ್ಷದಲ್ಲಿ ಜುಲೈನಲ್ಲಿ ಪೆನ್ಸಿಲ್ವೇನಿಯಾದ ಚುನಾವಣಾ ರ್ಯಾಲಿಯಲ್ಲಿ ಥಾಮಸ್ ಕ್ರೂಕ್ಸ್ ಹಾರಿಸಿದ ಗುಂಡು ಟ್ರಂಪ್ ಅವರ ಬಲಕಿವಿಯನ್ನ ಸವರಿಕೊಂಡು ಹೋಯಿತು. ಈ ದಾಳಿಯಲ್ಲಿ ಸಾರ್ವಜನಿಕರೊಬ್ಬರು ಮೃತಪಟ್ಟರು. 2024ರಲ್ಲಿ ಟ್ರಂಪ್ ಹತ್ಯೆಗೆ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಹಂತಕರನ್ನ ನೇಮಿಸಿತ್ತು ಎಂಬ ಆರೋಪದ ಮೇಲೆ ಪಾಕಿಸ್ತಾನಿ ಪ್ರಜೆ ಸೇರಿ ಹಲವರ ವಿರುದ್ಧ ಅಮೆರಿಕದ ಅಧಿಕಾರಿಗಳು ಪ್ರಕರಣ ದಾಖಲಿಸಿದ್ರು. ಇದಕ್ಕೂ ಮೊದಲು 2020 ಮತ್ತು 2018ರಲ್ಲಿ ಮಾರಣಾಂತಿಕ ರಿಸಿನ್ ವಿಷ ಹೊಂದಿದ್ದ ಪತ್ರಗಳನ್ನು ಟ್ರಂಪ್ ಅವರಿಗೆ ಕಳುಹಿಸಲಾಗಿತ್ತು. ಈ ಎಲ್ಲ ಘಟನೆಗಳು ಟ್ರಂಪ್ ಸುತ್ತಲಿನ ರಾಜಕೀಯ ಉದ್ವಿಗ್ನತೆ ಎಷ್ಟು ಗಂಭೀರವಾಗಿದೆ ಎಂಬುದನ್ನು ತೋರಿಸುತ್ತವೆ. ಅಮೆರಿಕದ ರಾಜಕೀಯ ಇತಿಹಾಸವನ್ನು ನೋಡಿದ್ರೆ ಅಧಿಕಾರದ ಕುರ್ಚಿ ಎಷ್ಟು ಬಲಿಷ್ಠವೋ ಅಷ್ಟೇ ಅಪಾಯಕಾರಿಯೂ ಆಗಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಅಧ್ಯಕ್ಷರ ಮೇಲೆ ನಡೆದ ಹತ್ಯೆಗಳು ಮತ್ತು ಹತ್ಯಾ ಯತ್ನಗಳು ಕೇವಲ ವ್ಯಕ್ತಿಗಳ ಮೇಲಿನ ದಾಳಿಗಳಲ್ಲ, ಅವು ದೇಶದ ರಾಜಕೀಯ ದಿಕ್ಕನ್ನೇ ಬದಲಿಸಿದ ಘಟನೆಗಳಾಗಿವೆ. ಲಿಂಕನ್ನಿಂದ ಟ್ರಂಪ್ವರೆಗೆ ನಡೆದ ಈ ಘಟನೆಗಳು ಪ್ರಜಾಪ್ರಭುತ್ವದಲ್ಲೂ ಹಿಂಸೆಗೆ ಸ್ಥಳವಿರುವ ಕಹಿ ಸತ್ಯವನ್ನ ನೆನಪಿಸುತ್ತವೆ. ಅಮೆರಿಕದ ರಾಜಕೀಯ ಹಿಂಸಾಚಾರದ ಇತಿಹಾಸದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಲು ಮರೆಯಬೇಡಿ.